ಸರ್, ಈಗ ಅಸಮಾಧಾನಿತರನ್ನ ಸಮಾಧಾನ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಒಂದಷ್ಟು ಜನ ನೀವು ಕರ್ಸ್ಕೊಂಡಿದ್ದೀರಿ. ಯಾರ್ದಾರ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದೀರಾ? ಎಲ್ಲರ ಮನೆಗೂ ಭೇಟಿ ಕೊಡ್ತಾ ಇದ್ದೀನಿ. ಕೆಲವರು ಇಲ್ಲೂ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಬಟ್ ಎಲ್ಲರೂ ಸಮಾಧಾನವಾಗಿದ್ದಾರೆ. ಪಕ್ಷ ಭಾಳ ಮುಖ್ಯ. ಪಕ್ಷದ ನಾಯಕತ್ವ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಇದ್ದಾರೆ. ಮುಖ್ಯ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಎಲ್ಲರೂ ಸಹ ಭರವಸೆ ಕೊಟ್ಟಿದ್ದಾರೆ. ತೊಂದರೆ ಆಗಲ್ಲ, ಎಲ್ಲ ಶಮನ ಆಗುತ್ತೆ. ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟರು, ಅವರು ವಾಪಸ್ ತಗೊಳ್ತಾರೆ. ಎಲ್ಲರೂ ಅವ್ರಿಗೂ ನಾವು ಮನವೊಲಿಸ್ತಾ ಇದ್ದೀವಿ, ಎಲ್ಲರೂ ವಾಪಸ್ ತಗೊಳ್ತಾರೆ. ಏನು ಕೆಲವರೆಲ್ಲ ಬಂದವರು ಆಯಿತು ಸರ್ ನಿಮ್ಗೆ ಹೇಳಿದ್ದೀವಿ, ನಾವು ಆ ರಾಜೀನಾಮೆ ಪತ್ರ ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ, ತಗೊಳ್ತಾರೆ. ಇಡೀ ಬೆಳವಣಿಗೆಯನ್ನು ಬಿಜೆಪಿ ಅಧ್ಯಕ್ಷರು ಮತ್ತು ಪರಿಷತ್ ವಿಪಕ್ಷ ನಾಯಕರು ಲೇವಡಿ ಮಾಡ್ತಿದ್ದಾರೆ. ಸೂಟ್ ಕೇಸು, ಅವ್ರ ಮಧ್ಯೆ ಗೊಂದಲ, ಮಾರಾಟ ಮಾಡ್ಕೊಂಡಿದ್ದಾರೆ, ಈ ರೀತಿಯ ಟೀಕೆಗಳನ್ನ ಇವತ್ತು ಕೂಡ ಮಾಡಿದ್ದಾರೆ. ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ, ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋದ್ರಂತೆ. ಮತ್ತು ಲೇವಡಿ ಮಾಡೋ ಬದಲು ಆ ಲೀಡರ್ ಆಫ್ ಅಪೋಸಿಷನ್ನು ಮತ್ತು ಅಧ್ಯಕ್ಷರ ಪರಿಸ್ಥಿತಿ ಏನಿದೆ ಅಂತ ನೋಡಿ. ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನು ಇವ್ರು ಕೇಳಿಕೊಂಡ್ರೆ ಸಾಕು. ಆ ಬಿ ಜೆ ಪಿ ಎಲ್ಲಿದೆ ಅನ್ನೋದು ಹುಡುಕಬೇಕಾಗಿದೆ ಪರಿಸ್ಥಿತಿ. ಇನ್ನು ಬೇರೆ ಏನಾದರೂ ಈಗ ರಾಜ್ಯದಲ್ಲಿ ಇರ್ತಕ್ಕಂಥ ಬರ, ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ, ಇವೆಲ್ಲ ಮಾತಾಡೋ ಅವ್ರಿಗೆ ಇದೂ ಇಲ್ಲ, ಗೊತ್ತೂ ಇಲ್ಲ. ಬರೀ ಗಂಜಲ ಸೆಗಣಿ ಮಾತಾಡೋ ಜನಕ್ಕೆ ಇದು ಬಿಟ್ಟು ಬೇರೆ ಏನು ಮಾತಾಡೋಕ್ಕೆ ಬರೋಲ್ಲ. ಸರ್, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ. ಆಯಿತು, ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನು ಪಾಲನೆ ಮಾಡ್ತೀವಿ. ಸರ್, ಅವಿಶ್ವಾಸ ಮಂಡನೆ ಮಾಡ್ತಾರೆ. ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ಈ ಬಹುತೇಕ ಡ್ರಾಪ್ ಆಗಿರ್ತಕ್ಕಂಥ ಒಂದು ರಿಕ್ವೆಸ್ಟ್ ಅಂದರೆ ನಮ್ಮನ್ನು ಯಾಕೆ ಕೈ ಬಿಟ್ಟರೆ ಅಂತ ಕನ್ವಿನ್ಸ್ ಮಾಡಬೇಕಾಗಿ ಅಟ್ಲೀಸ್ಟ್ ಕಾರಣಗಳನ್ನು ಹೇಳಿದರೆ ಇಷ್ಟು ಗೊಂದಲ ಆಗ್ತಾಯಿಲ್ಲ. ಹೈಕಮಾಂಡ್ ಆಗಲಿ ರಾಜನಾಯಕ ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಹ ಟಿಕೆಟ್ ಕೊಟ್ಟಿರ್ತದ್ದು ಕಾಂಗ್ರೆಸ್ ಪಕ್ಷ. ಎಲ್ಲವನ್ನೂ ಸಹ ಗಣನೆಗೆ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಂಡಿರ್ತಾರೆ. ಕಾರಣಗಳು ಇರ್ಬೋದು, ಇಲ್ಲದೇ ಇರ್ಬೋದು. ಭಾಳ ಮೂಲವಾದ ಕಾರಣ ಇದು.